ನಮಸ್ಕಾರ ರೀ ಅಕ್ಕಾರ ಅಣ್ಣಾರ, ಹೆಂಗಿದ್ದೀರ್ರಿ? ಚೆನ್ನಾಗಿದ್ದೀರಾ? ಮುಂಜಾನೆ ಬಂದು ನೋಡಿದ್ರೆ ಎಲ್ಲೆಲ್ಲೂ ಬರೀ ಮಂಜೇ ಕಾಣ್ತಾಯಿದೆ, ಏನೂ ಕಾಣ್ತಿಲ್ಲ. ಮನೆಗಳು ಇದ್ದಾವೋ ಬಿದ್ದೋದವೋ ಅನಿಸ್ತೈತೆ. ನೋಡಿ ನೋಡಿ ಹೆಂಗೈತೆ ಅಂತ. ಈ ಪಾಟಿ ಚಳಿಯಲ್ಲಿ ನಾನು ಎದ್ದು ಕಸ ಹೊಡೆದು ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮೊದಲು ಒಂದು ಸ್ವಲ್ಪ ಗ್ರೀನ್ ಟೀ ಕುಡಿದ್ಬಿಡೋಣ ಅಂದ್ಕೊಂಡು ಗ್ರೀನ್ ಟೀ ಇಟ್ಕೊಂಡು ಮೇಲೆ ಬಂದೆ. ಇಲ್ಲಿ ನೋಡಿದ್ರೆ ಗಿಡ ಒಣಗೋಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ನಿ. ಇವತ್ತು ನೋಡಿ ಏನು ಚೆನ್ನಾಗಿ ರಂಗೋಲಿ ಹಾಕಿದ್ನಿ. ನನಗೆ ಭಾಳ ಪಸಂದ್ ಅನಿಸ್ಬಿಡ್ತು. ಇಷ್ಟು ಚೆನ್ನಾಗಿ ನಾನು ರಂಗೋಲಿ ಹಾಕ್ತೀನಿ ಅಂತ ನನ್ನ ಮೇಲೆ ನನಗೆ ಖುಷಿಯಾಗೋಯ್ತು. ಈ ತಾತಪ್ಪ ಬಂದು ಸೊಪ್ಪು ಕೊಟ್ಬಿಟ್ಟೋದ. ಕೊತ್ತಂಬರಿ ಸೊಪ್ಪು 2 ಕಟ್ಟು 20 ರೂಪಾಯಿಗೆ 2 ಕಟ್ಟು ಕೊಟ್ಟೋಗೋಣ. ಪರವಾಗಿಲ್ಲ, ಚೆನ್ನಾಗೈತೆ ಸೊಪ್ಪು. ಇದಾದ್ಮೇಲೆ ದೋಸೆ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಎದ್ದಿದ ತಕ್ಷಣ ಏನಾದರೂ ತಿನ್ನೋಕೆ ಕೊಡಲಿಲ್ಲ ಅಂತಂದರೆ ನಾನು ತಳೆ ತಿಂದಾಕ್ತಾಳೆ. ಅದಕ್ಕೆ ಅವಳಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಸೊ ನೋಡಿ, ದೋಸೆ ಕೂಡ ಅಷ್ಟೇ. ಹೆಂಗೋ ನಮ್ಮ ಹೆಂಚಲ್ಲಿ ಅಷ್ಟು ಚೆನ್ನಾಗಿ ಎದ್ದೋಳಲ್ಲ. ಅದಕ್ಕೂ ಚಳಿ ಆಗ್ಬಿಟ್ಟೈತೋ ಏನೋ. ಹಠಾರೆ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಬಂದು ತಲೆಗೆ ಮಾಡ್ಕೊಂಬಂದಿದ್ದೀನಿ. ನನಗಂತೂ ತಲೆಗೆ ಸರಿಗೆ ನೀರು ತುಂಬ್ಕೊಂಬಿಟ್ಟಿರುತ್ತೆ. ತಲೆಗೆ ಸರಿಗೆ ಒರೆಸ್ಕೊಂಡಿಲ್ಲ ಅಂತಂದರೆ ಮುಗೀತು ನನ್ನ ಕತೆ. ಈಗ ಬಾಡಿ ಲೋಷನ್ ಹಚ್ಕೊತಾ ಇದ್ದೀನಿ. ಸನ್ಸ್ಕ್ರೀನು, ಬಾಡಿ ಲೋಷನ್ನು. ಇನ್ಮೇಲೆ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಹಳ್ಳಿ ಭಾಷೆ ಮಾತಾಡೋಕ್ಕೆ ಭಲೇ ಪಸಂದ್ ಅನಿಸುತ್ತೆ, ಆದರೆ ಮಾತಾಡೋಕ್ಕೆ ಬರೋಲ್ಲ. ಇಂಗ್ಲೀಷು, ಒಂದು ಕಡೆ ಬೆಂಗಳೂರು ಭಾಷೆ, ಒಂದು ಕಡೆ ನಮ್ಮ ಕಡೆ ಕನ್ನಡ ಭಾಷೆ, ಅದೆಲ್ಲ ಬಂದುಬಿಡುತ್ತೆ. ಹಳ್ಳಿ ಭಾಷೆನೇ ಮರ್ತೋಗ್ಬಿಡುತ್ತೆ. ಆದರೂ ಹಳ್ಳಿ ಭಾಷೆ ಚೆನ್ನಾಗಿರುತ್ತೆ ಮಾತಾಡೋಕ್ಕೆ. ಇವಾಗ ಈ ಪಾಟಿ ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಅಂದ್ಕೊಬೇಡಿ. ಏನಿಲ್ಲ, ಹೋಗಿ ಪಾತ್ರೆ ತೊಳೆಯೋಕ್ಕೆ ಈ ಪಾಟಿ ರೆಡಿ ಆಗ್ತಾಯಿದ್ದೀನಿ. ಇದ್ದೇ ಇರುತ್ತಲ್ಲ ಮನೇಲಿ, ಅಡುಗೆ ಮಾಡೋ ಕೆಲಸ, ಮನೆ ಕೆಲಸ, ದೇವ್ರ ಪೂಜೆ ಮಾಡೋ ಕೆಲಸ, ಗಂಡನ ಕೈಯಲ್ಲಿ ಬೈಸ್ಕೊಳ್ಳೋ ಕೆಲಸ, ಇಷ್ಟೆಲ್ಲ ಇರುತ್ತಲ್ಲ. ಅವೆಲ್ಲ ಮಾಡೋಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಲೇಬೇಕು ಹೆಣ್ಮಕ್ಳು. ಆದರೂ ಎದ್ದಿದ ತಕ್ಷಣ ಲಕ್ಷಣವಾಗಿ ರೆಡಿ ಆದರೆ ಅದೊಂಥರ ಚೆಂದ ಹೆಣ್ಮಕ್ಳಿಗೆ. ಇಲ್ಲ ಅಂತಂದರೆ ಏನು ಅನ್ಕೊತಾರೆ, ಹೆಣ್ಣ ಗಂಡ ಇದು ಅಂತ ಅಂದ್ಕೊತಾರೆ. ಕುಂಕುಮ ಮಾತ್ರ ಮರೆಯಲ್ಲ ನೋಡಿ. ನಾನು ಕುಂಕುಮ ಇಟ್ಟಿಲ್ಲ ಅಂದರೆ ನನ್ನ ಗಂಡ ಹತ್ರ ಅನ್ನಿಸ್ಕೊಬೇಕಾಗತ್ತೆ. ಕುಂಕುಮ ಗತಿ ಇಲ್ವಾ ಅಂತ ಕೇಳ್ತಾರೆ, ಇಟ್ಕೊಳಕ್ಕೆ ಮನಸ್ಸಿಲ್ವಾ ಅಂತ ಕೇಳ್ತಾರೆ. ಚೆನ್ನಾಗಿ ಬೈದ್ಬಿಟ್ಟು ಕುಂಕುಮ ಇಟ್ಕೊ ಅಂತ ಪ್ರೀತಿಯಿಂದ ಹೇಳ್ತಾರೆ. ಅದ್ರ ಮೊದಲು ನಾವೇ ಇಟ್ಕೊಂಡ್ರೆ ಎಷ್ಟೋ ಬೆಸ್ಟು. ದೋಸೆ ಹಾಕ್ಕೊಟ್ಟಿನಿ. ನನ್ನ ಗಂಡ ಕೃತಿಕ್ಷಗೆ ಒಂದೊಂದೇ ದೋಸೆ ತುತ್ತ ತಿನ್ನಿಸ್ತಾ ಕೂತವ್ರೆ. ಮರ್ಯಾದೆ ಕೊಡ್ಬೇಕಂಡ್ರಿ ಗಂಡನಿಗೆ, ಇಲ್ದಿದ್ರೆ ಆಗಲ್ಲ. ಈಗ ದೇವ್ರ ಪೂಜೆ ಮಾಡೋಣ ಅಂತಿದ್ದೀನಿ. ಸೊ ಹೂಗಳನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ನನ್ನ ಮಗಳು ಬಂದಳು. ನಾನು ಪೂಜೆ ಮಾಡಿದ್ದು ನೋಡಿದ ತಕ್ಷಣ ಬಂದ್ಬಿಟ್ಲು ನನ್ನ ಮಗಳು. ಇವತ್ತು ಫಸ್ಟ್ ಟೈಮ್ ಅವಳ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಯಾಕಂತಂದರೆ ಈ ನಡುವೆ ಬಳೆ ತಲೆ ಹಠ ಮಾಡೋದು, ಕಿರ್ಚೋದು, ಅಳೋದು ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ನನ್ನ ಮಗಳದು. ಏನು ಮಾಡೋದು ಹೊತ್ತಾಗ ಒಂದು ಮಗುಗೆ ಸಾಕಪ್ಪ ಸಾಕು, ಇನ್ನೊಂದು ಮಗು ಬೇಡ ಅನಿಸ್ಬಿಡುತ್ತೆ. ಹಂಗೆ ಮಾಡ್ತಾವಳೆ ಇವಳು. ಅದಕ್ಕೆ ದೇವ್ರ ಪೂಜೆ ಮಾಡಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾಳೆ, ಒಂದು ಸ್ವಲ್ಪ ಬುದ್ಧಿ ಕೊಡ್ತಾನೆ ದೇವರು, ಒಳ್ಳೊಳಾಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ, ನನ್ನ ಮಗಳು ಒಳ್ಳೆಯವಳೆ. ಆದರೆ ಈ ವಯಸ್ಸಲ್ಲಿ ಇರ್ತದಲ್ಲ, ಕೂಗಾಡೋದು, ಕಿರ್ಚಾಡೋದು, ಹಠ ಮಾಡೋದು. ಆದರೂ ನನ್ನ ಮಗಳು ಒಂದು ಕೈಗೆ ಜಾಸ್ತಿನೇ ಅವಳೆ ಬಿಡಿ. ನೋಡಿ ಹಿಂಗೆ ಅಲಂಕಾರ ಮಾಡಿದ್ದೀನಿ, ಏನು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಲ್ಲ. ಸೊ ಈಗ ನೋಡಿ ನನ್ನ ಮಗಳು ತಾತನ ಕರೆದು ಕುಂಕುಮ ಇಡ್ತಾ ಇದ್ದಾಳೆ. ಅದು ಕುಂಕುಮ ಇಡು ಅಂತಂದರೆ ಕುಂಕುಮ ಇಡಲಿಲ್ಲ, ಅರಿಶಿನ ಇಟ್ಟವಳೆ. ಅದ್ರ ಸರಿ ಹಣೆಗಿಟ್ಟಿಲ್ಲ, ತಲೆಗಿಟ್ಟವಳೆ. ಆಮೇಲೆ ಫಸ್ಟ್ ಇವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟೈತೆ. ಅದಕ್ಕೆ ಅವಳನ್ನ ಚೆನ್ನಾಗಿ ರೆಡಿ ಮಾಡಿಸಿದ್ದೀನಿ. ದೇವ್ರ ಹತ್ರ ಇಟ್ಟಿರೋ ಹೂವನ್ನ ಅವಳಿಗೆ ಮುಡಿಯಾಗಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತದಲ್ಲ, ಚೆನ್ನಾಗಿ ಕಾಣ್ತದೆ. ಜಿಂಕೆ ಹೊಡ್ದಂಗೆ ಓಡ್ತಾಳೆ ನನ್ನ ಮಗಳು. ನೋಡಿ ಕುಂಕುಮ ಇಟ್ಕೊಂಡು ಏನು ಲಕ್ಷಣವಾಗಿ ಕಾಣ್ತಾವಳೆ. ಸಖತ್ತಾಗವಳೆ ಬಿಡಿ ನನ್ನ ಮಗಳು. ಹಂಗೆ ದೃಷ್ಟಿ ತೆಗೆದ್ಬಿಡಿ. ನಾನು ಇನ್ನೊಂದು ಹೇಳಬೇಕು, ಮಂಗಳಾರತಿ ಮಾಡೋಣ ಅಂದ್ಕೊಂಡೆ. ನನ್ನ ಗಂಡು ನೋಡಿದ್ರೆ ಬಾತ್ರೂಮಲ್ಲೂ ಕೂತ್ಕೊಂಡಿದ್ದ, ಸ್ನಾನ ಮಾಡ್ಕೊಂಡು. ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬಂದಮೇಲೆ ಮಂಗಳಾರತಿ ಮಾಡಿ ಪೂಜೆ ಕಂಪ್ಲೀಟ್ ಮಾಡಿ ದೋಸೆ ಚಟ್ನಿ ಹಾಕ್ಕೊಟ್ಟೆ ನನ್ನ ಹಸ್ಬೆಂಡ್ಗೆ. ಇವತ್ತು ಸೋಮವಾರ ಉಪವಾಸ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನು ಏನೂ ತಿಂದಿಲ್ಲ.
ನನ್ನ ಗಂಡಂಗೆ ಹಾಕ್ಕೊಟ್ಬಿಟ್ಟು ಸುಮ್ಮನೆ ಬಂದ್ಬಿಟ್ನಿ. ಫ್ರೆಂಡ್ಸ್, ಇವತ್ತು ನಾನು ಉಪವಾಸ ಇದ್ದೀನಲ್ಲ, ಸೊ ನಾನೇನು ಟಿಫನ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ಇವಾಗ ಒಂದೆರಡು ದೋಸೆ ತಿಂದು ಇವಾಗ ನಾವು ಚಿಂತಾಮಣಿಗೆ ಹೋಗ್ತಾ ಇದ್ದಾರೆ. ಕಾರ್ದು ರೆಡಿ ಮಾಡಿಸ್ಕೊಳ್ಳೋಕ್ಕೆ, ಅದು ಸರ್ವಿಸ್ ಮಾಡಿಸ್ಬೇಕು. ಹಾಗೆ ಕ್ಲೀನಾಗಿ ವಾಶ್ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ ಅಂತ ಹೇಳ್ತಾ ಇದ್ದೀವಿ, ತಗೊಂಬರ್ತಾರಂತೆ. ಈಗ ಪಾಪುನ ಹೇಗಾದರೂ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಅವಳನ್ನ ರೆಡಿ ಮಾಡಿಸಿದ್ರೆ ಸಾಕು, ಹೋಗಲ್ಲ ಅಂತಾಳೆ ಸ್ಕೂಲ್ಗೆ ಅಂತ ಗೊತ್ತಾಗ್ಬಿಡುತ್ತೆ. ಸ್ಕೂಲ್ಗೆ ಹೋಗಲ್ಲ ಅಂತ ಶುರು ಮಾಡ್ತಾಳೆ. ಇವಾಗ ಹೆಂಗಾದ್ರೂ ಅವಳನ್ನ ಕರ್ಕೊಂಡು ಹೋಗ್ಬೇಕು, ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ಅಲ್ಲಿದ್ದರೆ ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ. ಇಲ್ಲಿ ಸುಮ್ಮನೆ ಯಾವಾಗಲೂ ಎಲ್ಲದಕ್ಕೂ ಹಠ ಮಾಡ್ತಿರ್ತಾಳೆ, ಅಳ್ತಾ ಇರ್ತಾಳೆ. ಸೊ ಅದಕ್ಕೆ ಸ್ಕೂಲಿಗೆ ಕಳ್ಸೋಣ ಅಂತಿದ್ದೀನಿ. ಅಮ್ಮ ಬರಲ್ವಾ ನೀನು? ಸರಿ ಬಾಯ್. ಫ್ರೂಟಿ ಇದೆ ಮತ್ತೆ ಬಾದಾಮ್ ಹಾಲ್ ಇದೆ. ಬಾದಾಮಿ ಹಾಲು ಒಂದು ಸಾಕ್ಬಿಡಿ. ನಿಮ್ಗೊಂದು ಮಾತಾಡ್ತೀನಿ ಕೇಳ್ರಿ. ನಂಗೆ ಗಂಡಂಗೆ ಭಾಳ ಇಷ್ಟ ನಾನಂದರೆ, ನನ್ನ ಮೇಲೆ ಭಾಳ ಪ್ರೀತಿ ಐತೆ. ಇವತ್ತು ನಾನು ಉಪವಾಸ ಇದ್ದೀನಿ ಅಂತ ಅಂದ್ಬಿಟ್ಟು ಬೇಡ ಅಂದರೂ ಜ್ಯೂಸ್ ತಗೊಂಬರಕ್ಕೆ ಹೋಗೋರೆ. ನನಗೆ ಈ ಜ್ಯೂಸು ಅವೆಲ್ಲ ಇಷ್ಟ ಆಗಲ್ಲ, ಅಂಗಡಿವು. ಮನೇಲೇ ಫ್ರೂಟ್ ಜ್ಯೂಸು ಏನಾದರೂ ಮಾಡಿಕೊಂಡ್ರೆ ಇಷ್ಟ ಆಗ್ತದೆ. ಆದರೂ ಬೇಡ ಅಂದರೂ ತಂದವ್ರೆ. ನೋಡಿದ್ರೆ ಎಕ್ಸ್ಪೈರಿ ಡೇಟಾ 25 ಫೆಬ್ರವರಿವರೆಗೂ ಇದೆ. ಅಲ್ಲಿವರೆಗೂ ಸೈಲೆಂಟ್ ಆಗಿದ್ಲು. ಅವ್ರು ಆಚೆ ಕಡೆ ಕುತ್ಕೊಂಡು ಸೊಪ್ಪನ್ನ ಬಿಡಿಸ್ತಾ ಇದಾರೆ. ಎಂತ ಸೊಪ್ಪು? ಅವ್ರನ್ನ ನೋಡ್ತಿದಂಗೆ ಶುರು ಆಯ್ತು. ಅಲ್ಲ, ಇವಳು ಬರ್ತಿದ್ದಾಳೆ ಅಂತ, ಇವಳು ಅಳೋ ಸೈರನ್ನೇ ಅವ್ರಿಗೆ ಗೊತ್ತಾಗ್ಬಿಡ್ತಾವ ಕೃತಿಕ್ಷ ಬರ್ತಾ ಇದ್ದಾಳೆ ಅಂತ. ಇಲ್ಲ, ಅವ್ರು ನೋಡಿದ್ರೆ ಸೈಲೆಂಟ್ ಆಗಿದ್ಲು. ಒಂದಿನಾನು ಖುಷಿಯಿಂದ ಹೋಗೇ ಇಲ್ಲಪ್ಪ ಅವಳು, ಅಳ್ದಿರ. ಆಮೇಲೆ ಬರುವಾಗ ಚೆನ್ನಾಗಿರ್ತಾಳೆ, ಖುಷಿಯಾಗಿ ಆಡ್ಕೊಂಡು ಚೆನ್ನಾಗಿ ಬಿಡ್ತಾಳೆ. ಹೋಗುವಾಗನೆ ದಪ್ಪಕ್ಕಿರೋ ಅಮ್ಮ, ಆ ಅಮ್ಮ ಬಂದ್ರು, ಅವಾಗ ಎತ್ಕೊಂಡ್ರು. ನಾನು ಕಣ್ಣು ಮುಚ್ಕೊಂತೀನಿ, ಬಂದ್ಬಿಡು ನನ್ನ ಹತ್ರಕ್ಕೆ ಅಂತಂದ್ರು. ವಾಯ್ಸ್ ಓವರ್ ಫುಲ್ಲು ಅಲ್ಲಿ ಸ್ಟೈಲಾಗೆ ಕೊಡ್ತಾಯಿದ್ದೀನಿ. ಹೆಂಗೈತಂತ ಕಮೆಂಟಲ್ಲಿ ಹೊಸಿ ಹೇಳ್ಬಿಡಿ. ನನಗೂ ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತದೆ. ಚೆನ್ನಾಗಿತ್ತು ಅಂದರೆ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನನಗಂತೂ ಬರಲ್ಲ, ಹಳ್ಳಿ ಭಾಷೆ ಕಲಿಯೋದೇನು ತಪ್ಪಿಲ್ಲ, ಚೆನ್ನಾಗಿರ್ತವೆ. ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಮಾತಾಡ್ತವ್ರೆ. ಸೊ ನಾನು ಉಪವಾಸ ಇರ್ತೀನಿ ಇವತ್ತೆಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು 2 ಬಾಟ್ಲು, ಒಂದು ಬಾದಾಮಿ ಮಿಲ್ಕು, ಒಂದು ಏನದು ಫ್ರೂಟಿ. ಸೊ ಪಾಪುನ ಅಂಗನವಾಡಿಯಲ್ಲಿ ಬಿಟ್ಬಿಟ್ಟು ಬಂದ್ವಿ. ಸ್ಕೂಲ್ ಒಂದಿದ ತಕ್ಷಣ ಹತ್ಕೊಂಡ್ಬಿಡ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ. ನಾನು ಇವತ್ತು ಉಪವಾಸ ಇರ್ತೀನಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಬಾದಾಮಿ ಹಾಲು ಮತ್ತು ಫ್ರೂಟಿ ಕೊಡಿಸ್ಕೊಟ್ಟಿದ್ದಾರೆ. ಸುಸ್ತಾದರೂ ಕುಡಿ ಅಂತ. ನನಗೆ ಸ್ವಲ್ಪ ಲೋ ಶುಗರ್ ಆಗುತ್ತೆ, ಇವಾಗಲೇ ಒಂದು ಸ್ವಲ್ಪ ಸುಸ್ತಾಗ್ತಾ ಇದೆ. ಮೊದಲು ಮಾಡ್ತಿದ್ದಂಗೆ ಇವಾಗ ಉಪವಾಸ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಹಾಲು ಮತ್ತು ಈ ಥರ ಜ್ಯೂಸು ಇಲ್ಲ ಫ್ರೂಟ್ಸು ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಡೇ ಫುಲ್ಲು ಉಪವಾಸ ಇರೋಲ್ಲ, 2 ಹೊತ್ತು, ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪವಾಸ ಇರ್ತೀನಿ. ಸಾಯಂಕಾಲ ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಮತ್ತು ರೈಸ್ ಅಲ್ದಿರ ಮಾಮೂಲಿ ಟಿಫನ್ ಮಾಡಿಬಿಡೋದು ಮಾಡಿದ್ರೆ ಸೊ ಸೋಮವಾರದ ಉಪವಾಸ ಆಗುತ್ತೆ. ಸೊ ಪ್ರತಿ ಸೋಮವಾರನೂ ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. 9 ಸೋಮವಾರ ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು. ಸೊ ಅದು ಕೆಲವೊಂದು ಹೇಳ್ಕೊಬಾರ್ದು, ನಾವು ಏನು ಮಾಡ್ತಾಯಿದ್ದೀವಿ ಅಂತ. ಅದು ನಡೆದ್ಮೇಲೆ ಹೇಳ್ಕೊಬೋದು, ಮೊದಲೇ ಯಾರಿಗೂ ಹೇಳೋಂಗಿಲ್ಲ. ಅದು ಗೊತ್ತಾಗಲ್ಲ. ಒಬ್ಬೊಬ್ರಿಗೆ ನಾವು ಶೇರ್ ಮಾಡ್ಕೊತೀವಲ್ಲ, ಸೊ ಅವ್ರ ಹತ್ರ ಶೇರ್ ಮಾಡ್ಕೊಂಡ್ಮೇಲೆ ಅದು ಬದಲಾವಣೆ ಆಗುತ್ತೆ. ಸೊ ಅದಕ್ಕೆ ನಾವು ಯಾವುದೇ ಪೂಜೆ, ಏನೇ ವ್ರತ, ಏನೇ ಉಪವಾಸ, ಏನೇ ಮಾಡ್ತಿದ್ರು ಕೂಡ ದೇವ್ರು ನಂಬ್ಕೊಂಡು ಮಾಡಬೇಕು, ಯಾರಿಗೂ ಹೇಳಬಾರ್ದು, ಸ್ವಲ್ಪ ಸೀಕ್ರೆಟಲ್ಲೇ ಇರಬೇಕು. ನಡೆದ್ಮೇಲೆ ಹೇಳ್ಬೋದು. ಸೊ ಅವ್ರಿಗೂ ನಂಬಿಕೆ ಬರುತ್ತೆ. ಅಲ್ಲಿವರೆಗೂ ಯಾರಿಗೂ ಹೇಳೋದು ಬೇಡ. ಸೊ ಅದಕ್ಕೆ ನಾನು ಮನೇಲೂ ಕೇಳಿದ್ರು, ಅಮ್ಮ ಕೇಳಿತು, ಏನು ವಿಶೇಷ ಇವತ್ತು, ಏನಕ್ಕೆ ಉಪವಾಸ ಇರೋದು ಅಂತೆಲ್ಲ ಕೇಳಿದ್ರು. ಬಟ್ ಹೇಳಿಲ್ಲ, ಸುಮ್ಮನೆ ಹಾಗೆ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ ಅಷ್ಟೇ. ಸೊ ಇವತ್ತು ನಾನು ಹೇಗಿರ್ತೀನಿ ಗೊತ್ತಿಲ್ಲ, ತುಂಬ ಲೋ ಶುಗರ್ ಆಗುತ್ತೆ, ಸುಸ್ತಾಗೋಗ್ಬಿಡುತ್ತೆ. ಹೇಗೆ ಸಾಯಂಕಾಲವರೆಗೂ ಇರ್ತೀನೋ ಗೊತ್ತಿಲ್ಲ. ಅದೇ ದೇವ್ರ ಶಕ್ತಿ ಕೊಡಬೇಕಷ್ಟೇ. ದೇವ್ರ ನೆನೆಸ್ಕೊಂಡು ದೇವ್ರನ್ನ ಕೇಳಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಬ್ಯಾಂಡೇಜು ಬಂದ್ಬಿಡಂಗಿದೆ, ಬಟ್ ನಾನು ಇನ್ನೂ ಓಪನ್ ಮಾಡಿಲ್ಲ. ಇವಾಗೇನು ನೋವಿಲ್ಲ, ಪರವಾಗಿಲ್ಲ, ಸರಿ ಹೋಗ್ತಾ ಇದೆ ಅನಿಸುತ್ತೆ. ಸೊ ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಏನೋ ಉಪವಾಸ ಏನೋ ಇದ್ದುಬಿಟ್ಟಿದ್ದೀನಿ, ಆದರೆ ಭಾಳ ಹೊಟ್ಟೆ ಹಸಿತೈತೆ. ಆದರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂವು ಇಲ್ಲದೆ ಇರ್ಬೋದು, ಒಂದು ಜೊತೆ ಬಟ್ಟೆ ಇಲ್ಲದೆ ಇರ್ಬೋದು, ಹೊಟ್ಟೆಗೆ ಊಟ ಇಲ್ಲದೆ ಇರೋಕ್ಕಾಗತ್ತಾ? ಅದಕ್ಕೆ ನಾನು ಹಣ್ಣು ತಿಂದ್ಬಿಟ್ನಿ. ಏನೋ ದೇವ್ರನ್ನ ನೆನೆಸ್ಕೊಂಡು ಹಣ್ಣು ಹಾಲು ಕುಡಿತಾಯಿದ್ದೀನಿ.
ಈ ಜ್ಯೂಸಲ್ಲೇ ಹಂಗೆ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಏನೋ ಲೋ ಶುಗರ್ ಆಗುತ್ತೆ, ಇಲ್ಲಾಂದರೆ ನಾನು ಕಟ್ಟುನಿಟ್ಟಾಗಿ ಉಪವಾಸ ಮಾಡ್ತಿದ್ನಿ. ನಾನಂತೂ ಮದುವೆಗಿಂತ ಮುಂಚೆ ಒಂದು ತೊಟ್ಟು ನೀರು ಕುಡಿತಾ ಇರಲಿಲ್ಲ, ಹಂಗೆ ಉಪವಾಸ ಮಾಡ್ತಿದ್ನಿ. ಆದರೆ ಇವಾಗ ಎಲ್ಲಾಗ್ತದೆ, ಮದುವೆ ಆಗೈತೆ, ಮಕ್ಕಳಾಗೈತೆ, ಒಂದೇ ಮಗು ಆಗಿರೋದು, ಒಂದು ಮಗುಗೆ ಸುಸ್ತಾಗೋಗೈತೆ ನನಗೆ. ಇನ್ನು ಈ ಟೈಮಲ್ಲಿ ಇಂಥ ಸಂದರ್ಭದಲ್ಲಿ ಆಗೋಕ್ಕಿಲ್ಲಪ್ಪೋ. ಈ ಚಳಿಯಾಗ ಬೆಳಗ್ಗೆ ಹತ್ತೊತ್ತಿಗೆ ಎದ್ದು ಸ್ನಾನ ಮಾಡಿ, ರಂಗೋಲಿ ಹಾಕಿ, ಪೂಜೆ ಮಾಡಿ, ಅಡುಗೆ ಮಾಡಿ, ಮನೆ ಕೆಲಸ ಎಲ್ಲ ಮಾಡಿ, ಅದರಲ್ಲಿ ಉಪವಾಸ ಬೇರೆ ಇದ್ದು ಮಗುನೂ ನೋಡ್ಕೊ ಅಂತಂದರೆ ಆಗ್ತದ ನೀವೇ ಹೇಳಿ. ಪಕ್ಕದಾಗ ಮಕ್ಕಳವೆ, ಅಲ್ಲೇ ಕರ್ಕೊಂಬಂದಿದ್ದೀನಿ ನನ್ನ ಮಗಳನ್ನ, ಆಡ್ಕೊಂಡು ಚೆನ್ನಾಗವಳೆ. ನನ್ನ ಗಂಡಂಗೆ ಫೋನ್ ಹಚ್ಚಿದ್ನಿ, ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ ಅಂತ ಕೇಳಿದ್ನಿ. ಹೇಳಿದ್ರು ಕಾರ್ ಸರ್ವಿಸಿಗೆ ಮಾಡಿದ್ದೀನಿ ಅದು ಇದು ಅಂತ. ಆದರೂ ನಾನು ಇಷ್ಟೊತ್ತಾಗ್ತದಾ ಅಂತ ಕೇಳಿದ್ನಿ. ಅದಕ್ಕೆ ವೀಡಿಯೋನೇ ಮಾಡಿ ವಾಟ್ಸಪ್ಪಾಗೆ ಕಳಿಸ್ಬಿಟ್ಟವ್ರೆ, ನೋಡು ಶೋರೂಮಾಗೆ ಬಿಟ್ಟಿದ್ದೀನಿ ಕಾರು ಅಂತ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈವ್ನಿಂಗು ಒಂದು 6:30 ಹಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಾನೇ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವಾಗ ದೇವ್ರ ಪೂಜೆ ಒಂದೇ ಇರೋದು. ಸೊ ದೇವ್ರ ಪೂಜೆ ಮಾಡಿದ್ರೆ ಇವತ್ತಿಗೆ ನಾನು ಸೋಮವಾರ ಮಾಡಿರೋಂತಹ ನನ್ನ ಉಪವಾಸ ಇಲ್ಲಿಗೆ ಮುಗಿಯುತ್ತೆ. ಸೊ ಫಸ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಅನ್ನ ಏನು ತಿನ್ನಲ್ಲ. ಸೊ ದೋಸೆ ಇದೆ, ದೋಸೆ ಹಾಕ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟು ದೇವ್ರ ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ. ಇಟ್ಟು ದಿನಕ್ಕೆ ಇವತ್ತು ಬೇಗ ರಾತ್ರಿ ಆದರೆ ಸಾಕಪ್ಪ ಅಂತ ಅಂದ್ಕೊಂಡು, ಯಾಕಂತಂದರೆ ಬೇಗ ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ. ಸೀರಿಯಲು ಸಿನಿಮಾ ಹೀರೋಯಿನ್ ಹತ್ಕೊಂಡಿದ್ದೀನಿ ದೇವ್ರ ಹತ್ರ. ನಂಗೆ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು, ಏನೋ ದೇವರೇ ಒಳ್ಳೇದು ಮಾಡಲಿ, ದೇವ್ರ ಮೇಲೆ ಭಾರ ಹಾಕ್ಕೊಂಡು ಮುಂದೆ ಹೋಗೋಣ ಅಂತ ಅಂದ್ಕೊಂಡು ದೇವ್ರ ಪೂಜೆ ಮಾಡಿ ಕೈ ಮುಗಿದು ಕಾಪಾಡಪ್ಪ ಅಂದ್ಬಿಟ್ಟು ಬನ್ನಿ. ನೋಡಿ ಈ ರೀತಿ ಪೂಜೆ ಮಾಡಿದ್ನಿ. ಇವತ್ತು ಸೋಮವಾರ ಅಲ್ವಾ, ವಿಶೇಷವಾಗಿ ಈಶ್ವರಂಗೆ ಪೂಜೆ ಮಾಡಿದ್ದೀನಿ. ಇದಾದಮೇಲೆ ಹೊಟ್ಟೆ ಹಸಿತಾಯಿತು, ನಾನೇ ದೋಸೆ ಮಾಡ್ಕೊಬೇಕು, ನಾನೇ ಮಾಡ್ಕೊಂಡು ತಿಂತಾಯಿದ್ದೀನಿ. ಆದರೂ ಇವತ್ತಿಗೆ ಯಾರಾದರೂ ದೋಸೆ ಏನಾದರೂ ಹಾಕ್ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಏನು ಮಾಡೋದು, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಈ ಬಡಪಾಯಿ ಜೀವಿ, ಇನ್ನೇನು ಮಾಡೋಕ್ಕಾಗುತ್ತೆ, ಈ ಜೀವಕ್ಕೆ ನಾನೇ ಮಾಡ್ಕೊಂಡು ತಿನ್ನಬೇಕಷ್ಟೆ. ದೋಸೆ ಅಂತೂ ಎದ್ದೊಳ್ಳಿಲ್ಲ, ಅರ್ಧ ಚಂದ್ರ ಆಕಾರದಲ್ಲಿ ಬಂತು ದೋಸೆ. ಇನ್ನು ಅದನ್ನೇ ಗಬ ಗಬ ತಿನ್ನೋದು ಅಷ್ಟೆ. ಆ ಸ್ವಾದಾಗಿ ಹೆಂಗೆ ಬಂದರೆ ಏನೋ, ಹೊಟ್ಟೆ ಕರೆಕ್ಟಾಗಿ ಇಟ್ಟೋದ್ರೆ ಸಾಕು. ನನ್ನ ಮಗಳು ಅಲ್ಲೇ ಅವಳೆ ಪಕ್ಕದಾಗ ಆಡ್ಕೊಂಡವಳೆ ಮಕ್ಕಳ ಜೊತೆ. ಅಲ್ಲಿಂದ ಕೂಗ್ತಾವಳೆ ತಾತ ಅಮ್ಮ ಅಂತ. ಹೋಗಿ ಅವಳನ್ನ ಕರ್ಕೊಂಬರೋದಾಯಿತು. ಇಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬಂದರು ನೋಡಿ. ಎಲ್ಲಿ ಅಮ್ಮ? ಎಲ್ಲಿ ತೋರ್ಸು ಅಮ್ಮ, ಬಾಯಿಲಿ ನಾದ ತೋರ್ಸ್, ಬಾಯಿಲಿ ತೋರ್ಸ್ ಬಾರಿ ಅಮ್ಮ. ಎಲ್ಲಿ ಇಲ್ಲ ನೋಡು, ಒಂಚೂರು ಜಾಸ್ತಿ ದೊಡ್ಡದೇ ತಗೊಬೇಕು ತಾನೆ. 3 ವರ್ಷ ಅಂತ ಮಾತ್ರ ಹೇಳ್ತೀನಿ ನಾನು. 4 ವರ್ಷಕ್ಕೆ ತಗೊಬೇಕು ಅವಳಿಗೆ, ಕರೆಕ್ಟಾಗಿ ಆಗುತ್ತೆ. ಅವು ಹುಳಿ ಬಟ್ಟೆ ಕಣಿ, ಹುಳಿ ಎಲ್ಲ ಸ್ಮೈಲ್. ಜೋಬಲ್ಲಿ ಕೈ ನನ್ನ ಗಂಡ ಇದ್ಯಾವುದೋ ಏನೋ ತಂದವನೆ, ಎಲ್ಲ ಫ್ರೂಟ್ಸ್ ತಂದೆ, ಎಲ್ಲ ಥರ ಫ್ರೂಟ್ಸ್ದು ಐತೆ. ಇದೇನೋ ಒಂಥರ ಜೆಲ್ಲಿದಂತೆ, ಚೆನ್ನಾಗಿರ್ತದಂತೆ, ನ್ಯೂಟ್ರಿಷನ್ ಅಂತೆ, ಒಳ್ಳೇದಂತೆ. ಸೊ ಹೇಳಿದ್ದೆ, ನನ್ನ ಮಗಳು ಎಲ್ಲ ಖಾಲಿ ಮಾಡಾಕಿದ್ಲು. ಆಮೇಲೆ ಮಗಗೂ ತಿನ್ನಿಸಿ ನಾವು ತಿಂದು ಇವಾಗ ಮಲ್ಕೊತಾ ಇದ್ದೀವಿ. ಬರ್ತೀವಿ, ಬಾಯ್.